ನವಿ ಮುಂಬೈನ ನೆರೂಲ್ನಲ್ಲಿ ವಾಸಿಸುವ ಶ್ರೀ ಶಂಕರ ಭಿವಾ ಘವಳಿ ಅವರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸಿಕೆಡಿ ಸಮಸ್ಯೆ ಇತ್ತು. ಮರುಮರು ಮೂತ್ರ ವಿಸರ್ಜನೆ ಆಗುವುದು, ವಿಶೇಷವಾಗಿ ರಾತ್ರಿ ಪ್ರತಿ 2 ಗಂಟೆಗೆ ಎಚ್ಚರಗೊಳ್ಳಬೇಕಾಗುವುದು ಅವರಿಗೆ ತುಂಬ ಕಿರಿಕಿರಿ ಉಂಟುಮಾಡುತ್ತಿತ್ತು. ಈ ನಿರಂತರ ತೊಂದರೆ ಅವರ ದಿನನಿತ್ಯದ ಜೀವನದ ಮೇಲೂ ಪರಿಣಾಮ ಬೀರುತ್ತಿತ್ತು. ಕೊನೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅವರು ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಆರಂಭಿಸುವ ನಿರ್ಧಾರ ಕೈಗೊಂಡರು. ನನ್ನ ಹೆಸರು ಶಂಕರ್ ಭೀವಾ ಘವಾಡಿ. ನಾನು ಸೆಕ್ಟರ್ 10 ನೆರೂಲ್ನಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಕಿಡ್ನಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಇದ್ದವು. ನಾನು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ನನಗೆ ರಾತ್ರಿ ವೇಳೆ ಮೂತ್ರ ವಿಸರ್ಜನೆಗಾಗಿ ಹೋಗಬೇಕಾಗುತ್ತಿತ್ತು. ಪ್ರತಿಯೊಂದು 2 ಗಂಟೆಗೆ ಒಮ್ಮೆ ಮೂತ್ರ ಬರುತ್ತಿತ್ತು. ಅದಾದ ನಂತರ ನಾನು ಇಲ್ಲಿ ಮಾಡರ್ನ್ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆಯಲು ಬಂದೆ. 25 ನವೆಂಬರ್ 2024 ಅವರ ವರದಿಯ ಪ್ರಕಾರ ಬ್ಲಡ್ ಯೂರಿಯಾ ನೈಟ್ರೋಜನ್ 18.2, ಬ್ಲಡ್ ಯೂರಿಯಾ 39, ಸೀರಂ ಕ್ರಿಯಾಟಿನಿನ್ 1.4 ಮತ್ತು ಸೀರಂ ಯೂರಿಕ್ ಆಸಿಡ್ 5.2 ಆಗಿತ್ತು. ಇದು ಕಿಡ್ನಿಯ ಕಾರ್ಯದಲ್ಲಿ ಸಮಸ್ಯೆ ಇರುವುದನ್ನು ಸೂಚಿಸುವ ಸ್ಥಿತಿ ಆಗಿತ್ತು. ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಆರಂಭಿಸಿದ ನಂತರ ಅವರ ಆರೋಗ್ಯ ನಿಧಾನವಾಗಿ ಸುಧಾರಿಸಿತು ಮತ್ತು ಇಂದು ಅವರ ಆರೋಗ್ಯ ಹಿಂದಿಗಿಂತ ಹೆಚ್ಚು ಸ್ಥಿರವಾಗಿದೆ. 19 ಜುಲೈ 2025 ವರದಿಯ ಪ್ರಕಾರ ಬ್ಲಡ್ ಯೂರಿಯಾ ನೈಟ್ರೋಜನ್ 17.7, ಬ್ಲಡ್ ಯೂರಿಯಾ 38 ಮತ್ತು ಸೀರಂ ಕ್ರಿಯಾಟಿನಿನ್ 1.3 ಆಗಿತ್ತು. ಅಂದರೆ ವರದಿ ನಿಧಾನವಾಗಿ ಸುಧಾರಿಸಿತು. ನಂತರ 19 ಸೆಪ್ಟೆಂಬರ್ 2025 ವರದಿಯಲ್ಲಿ ಬ್ಲಡ್ ಯೂರಿಯಾ 30 ಮತ್ತು ಸೀರಂ ಕ್ರಿಯಾಟಿನಿನ್ 0.99 ಕಂಡುಬಂದಿತು. ಅಂದರೆ ಕಿಡ್ನಿಯ ಕಾರ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿತ್ತು. ಇಲ್ಲಿ ನಾನು ಔಷಧಿ ಆರಂಭಿಸಿದೆ. ನನಗೆ ಆಗುತ್ತಿದ್ದ ಸಮಸ್ಯೆಗಳು ಈಗ ಕಡಿಮೆಯಾಗಿವೆ. ಈಗ ನನ್ನ ಆರೋಗ್ಯ ಚೆನ್ನಾಗಿದೆ. ನಿಮಗೂ ಕಿಡ್ನಿ ಅಥವಾ ಯಾವುದೇ ಇತರ ಸಮಸ್ಯೆ ಇದ್ದರೆ ನೀವು ಇಲ್ಲಿ ಬಂದು ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಪಡೆಯಬೇಕು ಮತ್ತು ನೀವು ಖಂಡಿತವಾಗಿಯೂ ಉತ್ತಮವಾಗಿ ಅನುಭವಿಸುತ್ತೀರಿ.